ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಯೂಟ್ಯೂಬ್ ಪರಿವಾರದ ಬ್ಯೂಟಿಫುಲ್ ಪೀಪಲ್ಸ್ಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿಮಗೋಸ್ಕರ ಹಾಗೂ ನಿಮ್ಮ ಪರಿವಾರಕ್ಕೋಸ್ಕರ ಅಭೂತಪೂರ್ವವಾದ ಕೆಲವೊಂದು ಸಲಹೆಗಳನ್ನು ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಸಮಯ ಇದ್ದರೆ 5 ನಿಮಿಷ ಟೈಮ್ ಮಾಡಿಕೊಂಡು ನೋಡಿ. ತುಂಬ ಲಾಂಗ್ ಇಲ್ಲ ವಿಡಿಯೋ. ಏನಂತಂದರೆ, ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ತಲೆನೋವು ಬಂದಾಗ ಪ್ರತಿಯೊಬ್ಬರಿಗೂ ನಮಗೆ ತಲೆನೋವು ಇರುತ್ತೆ ಅಲ್ವಾ? ತಲೆನೋವು ಬಂದಾಗ ಏನು ಪರಿಹಾರವನ್ನು ಕಂಡ್ಕೋಬಹುದು ಅಂತ ಹೇಳಿಬಿಟ್ಟು ಒಂದೆರಡು ಸಲಹೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಫ್ರೆಂಡ್ಸ್, ಒಣ ಶುಂಠಿಯನ್ನು ತೆಗೆದು ಮುಂದೆ ತೇಯಬೇಕು. ಅದನ್ನು ಒಣ ಶುಂಠಿಯನ್ನು ತೇಯಬೇಕು. ಅದನ್ನು ತೇದ್ಬಿಟ್ಟು ಹಣೆಗೆ ಹಚ್ಚಿದ್ರೆ ಆ ತಲೆನೋವು ಮಾಯ ಆಗುತ್ತೆ. ಮತ್ತು ಒಣ ಶುಂಠಿ ಮತ್ತು ಜೀರಿಗೆನ ಕಷಾಯ ಮಾಡ್ಕೊಂಡು ಕುಡಿದ್ರೂ ಸಹ ತಲೆನೋವು ಮಾಯ ಆಗುತ್ತೆ. ಮತ್ತು ಬೆಳ್ಳುಳ್ಳಿಯನ್ನು ಕಿವಿಯಲ್ಲಿ ಇಟ್ಕೋಬಹುದು, ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾರಾದರೂ ಚಿಕ್ಕ ಮಕ್ಕಳು ತುಂಬ ಇಟ್ಕೊಂಡ್ಬಿಟ್ರೆ ಕಷ್ಟ. ಮತ್ತು ಅಜೀರ್ಣ ಶಕ್ತಿಯಿಂದಲೂ ತಲೆನೋವು ಉಂಟಾಗುತ್ತೆ. ಫ್ರೆಂಡ್ಸ್, ತುಂಬೆ ಗಿಡದ ಕಷಾಯಕ್ಕೆ ಸೈಂಧವ ಲವಣ, ಪಿಂಕ್ ಸಾಲ್ಟ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ದಿನಕ್ಕೆ 2 ಬಾರಿ ಸೇವಿಸಿದ್ರೂ ಕೂಡ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅಜೀರ್ಣ ಶಕ್ತಿ ಕಡಿಮೆಯಾಗಿ ತಲೆನೋವು ಸಹ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಆಯುರ್ವೇದದಲ್ಲಿ ಕೆಲವೊಂದು ವಿರುದ್ಧ ಆಹಾರಗಳಿದ್ದಾವೆ. ಅದು ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ಗೊತ್ತಿಲ್ಲದೆ ಇರೋರಿಗೆ ನೋಡಿ ತಿಳ್ಕೊಳ್ಳಿ. ಹಾಲು ಮತ್ತು ಮೊಸರು ಇದೆಯಲ್ಲ, ಅದು ವಿರುದ್ಧ ಆಹಾರ ಅಂತೆ. ಜೇನುತುಪ್ಪ ಮತ್ತು ತುಪ್ಪ ಅದು ಸಹ ವಿರುದ್ಧ ಆಹಾರ ಅಂತೆ. ಈರುಳ್ಳಿ ಮತ್ತು ಹಾಲು ಕೂಡ ವಿರುದ್ಧ ಆಹಾರ. ಹಾಲು ಮತ್ತು ಹುಳಿ ಸಹ ವಿರುದ್ಧ ಆಹಾರ. ನೆಲ್ಲಿಕಾಯಿ ಹೊರತುಪಡಿಸಿ ಮೊಸರು ಮತ್ತು ದ್ವಿದಳ ಧಾನ್ಯಗಳು ಸಹ ವಿರುದ್ಧ ಆಹಾರ. ಉದಾಹರಣೆಗೆ ದಹಿ ಮತ್ತು ವಡ. ಫ್ರೆಂಡ್ಸ್, ಊಟದ ವಿಧಾನವನ್ನು ನೋಡ್ಕೊಂಡು ಬರೋಣವಾ? ಕೆಲವೊಂದು ಸಾರಿ ನಾವು ಊಟ ಮಾಡುವಾಗ ಅರ್ಜೆಂಟಿಗೆ ಹೇಗೇಗೋ ಊಟ ಮಾಡಿಕೊಂಡು ಡ್ಯೂಟಿಗೆ ಹೊರಟ್ಬಿಟ್ಟಿರ್ತೀವಿ. ಹಸಿವಾದ್ರಾಗ ಮಾತ್ರ ಊಟ ಮಾಡಬೇಕು. ಕುಳಿತುಕೊಂಡೇ ಊಟವನ್ನು ಸೇವಿಸಬೇಕು. ಸೂರ್ಯೋದಯಕ್ಕಿಂತ 2 ಅವರ್ ಮುಂಚೆನೇ ಊಟ ಮಾಡಬೇಕು. ಊಟದ ಮಧ್ಯದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಬಾರ್ದು. ಮತ್ತು ರಾತ್ರಿ ಊಟದ 2 ಗಂಟೆ ನಂತರ ನಾವು ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಎಷ್ಟೊಂದು ರೂಲ್ಸ್ ಇರುತ್ತೆ. ಆದರೆ ಇವತ್ತು ಮೊಬೈಲ್ಗಳು ಬಂದುಬಿಟ್ಟು ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂತಂದರೆ, ಏನೇ ಮಾಡೋದಿದ್ರು ಮಕ್ಕಳಿಗೂ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತೀವಿ, ನಾವು ನೋಡ್ಕೊತ ಊಟ ಮಾಡ್ತೀವಿ, ಟಿ ವಿ ನೋಡ್ಕೊತ ಊಟ ಮಾಡ್ತೀವಿ. ಅಂದರೆ ಊಟದ ಮಧ್ಯೆ ಏನೋ ಒಂದು ಮಾಡ್ತಾನೆ ಇರ್ತೀವಿ. ಯಾವಾಗಲೂ ಫ್ರೀ ಇರಲ್ಲ ಇವತ್ತಿನ ಜನಗಳು. ಆ ರೀತಿ ಆಗ್ಬಿಟ್ಟಿದೆ. 24 ಗಂಟೆನೂ ನಮಗೆ ಸಾಕಾಗ್ತಾ ಇಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನೀರು ಕುಡಿಯೋದಕ್ಕೂ ಒಂದು ವಿಧಾನ ಇದೆ. ನೀರನ್ನು ಹೇಗೆ ಕುಡಿಬೇಕು ಅಂತಂದರೆ ನೋಡಿ, ನೀರನ್ನು ಗುಟುಕಾಗಿ ಕುಡಿಯಬೇಕು. ಊಟದ 40 ನಿಮಿಷ ಮುಂಚೆ, ಊಟದ ನಂತರ 60 ನಿಮಿಷಗಳವರೆಗೆ ನೀರನ್ನು ಸೇವಿಸಬಾರದು. ಅಂದರೆ 40 ನಿಮಿಷ ಮುಂಚೆ ಮತ್ತು 60 ಊಟ ಆದಮೇಲೆ 60 ನಿಮಿಷ ಆದಮೇಲೆ ನೀರನ್ನು ಸೇವಿಸಬಾರ್ದು. ಊಟ ಆಮೇಲೆ ನಿಧಾನಕ್ಕೆ ಸೇವಿಸಬೇಕು. ಅತಿಯಾದ ತಂಪು ನೀರನ್ನು ಕುಡಿಬಾರ್ದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚನೆ ನೀರನ್ನು ಕುಡಿಬೇಕು. ನೀರನ್ನು ಕುಳಿತುಕೊಂಡೇ ಕುಡಿಬೇಕು. ಮತ್ತು ಬಾಯಾರಿಕೆ ಆದಾಗ ಮಾತ್ರ ಕುಡಿಬೇಕು. ನನಗೆ ದಿನಕ್ಕೆ ತುಂಬ ನೀರು ಕುಡಿಬೇಕು, ಚೆನ್ನಾಗಿರ್ತೀವಿ ಅಂಥೇಳಿ ಪದೇ ಪದೇ ನೀರನ್ನು ಸಹ ಕುಡಿತಾ ಇರಬಾರ್ದು. ಫ್ರೆಂಡ್ಸ್, ಏನು ಗೊತ್ತಾ, ಪಾದದ ಉರಿ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ, ಕೊಬ್ಬರಿ ಎಣ್ಣೆ ಅಂತ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಬೇರೆ ಏನೂ ಇಲ್ಲ. ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿ ಆ ಎಣ್ಣೆಯನ್ನು ಉರಿ ಇರೋ ಜಾಗಕ್ಕೆ, ಅಂದರೆ ಕಾಲಿಗೆ ಲೇಪಿಸ್ಕೋಬೇಕು. ನೋಡಿ, ಮನೆಯಲ್ಲೇ ಇರ್ತಕ್ಕಂಥ ಮದ್ದುಗಳು. ಫ್ರೆಂಡ್ಸ್, ಮತ್ತು ಸ್ನಾನ ಮಾಡೋದಕ್ಕೂ ಕೆಲವು ವಿಧಾನಗಳಿದ್ದಾವೆ. 1-2 ಪಾಯಿಂಟ್ಸನ್ನು ಹೇಳ್ತೀನಿ. ಮತ್ತು ತಣ್ಣನೆ ನೀರಿನಿಂದ ಸ್ನಾನ ಮಾಡುವಾಗ ಮೊದಲು ತಲೆ ಮೇಲೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಂತೆ. ತಣ್ಣನೆ ನೀರು ಇರುತ್ತಲ್ಲ, ಫುಲ್ ತಣ್ಣ ನೀರು ಸ್ನಾನ ಮಾಡ್ತೀವಲ್ಲ ಅವಾಗ. ಬಿಸಿ ನೀರು ಸ್ನಾನ ಮಾಡುವಾಗ ಕಾಲಿಗೆ ಫಸ್ಟು ನೀರನ್ನು ಹಾಕ್ಕೊಂಡು ಆನಂತರ ತಲೆಯಿಂದ ಶುರು ಮಾಡಬೇಕಂತೆ. ಈ ರೀತಿಯಾಗಿ ಸ್ನಾನವನ್ನು ಮಾಡಬೇಕು. ಮತ್ತು ನಾವು ಯಾವಾಗಲೂ ಅತಿಯಾದ ತಣ್ಣನೆ ನೀರನ್ನು ಸ್ನಾನ ಮಾಡಬಾರ್ದು, ಅಥವಾ ಅತಿಯಾದ ಬಿಸಿ ನೀರಿನ ಸ್ನಾನವನ್ನು ಸಹ ಮಾಡಬಾರ್ದು. ಸ್ನಾನಕ್ಕೆ ಸೀಗೆ ಪುಡಿ, ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇವನ್ನು ಬಳಸಿದರೆ ತುಂಬ ಸೂಪರ್. ಆದರೆ ನಾವು ಇವತ್ತಿನ ಬ್ಯುಸಿ ಜೀವನದಲ್ಲಿ ಅವನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಸ್ನಾನ ಮಾಡಿಕೊಂಡು ಉಜ್ಜಿ ತಿಕ್ಕಿ ತೊಳ್ಕೊಂಡು ಬರೋಷ್ಟು ಎಲ್ಲಿ ಫ್ರೀ ಇದ್ದೀವಿ ಇವಾಗ? ನಮಗೆ 24 ಗಂಟೆ ಸಾಕಾಗ್ತಾಯಿಲ್ಲ, ಆವಾಗಲೇ ಹೇಳ್ದ ಹಾಗೆಯೇ ಅಲ್ವಾ ಫ್ರೆಂಡ್ಸ್? ಹಾಗೆಯೇ ಅನ್ನನಾಳದಲ್ಲಿ ಉರಿ ಏನಾದರೂ ಇದ್ದರೆ ಕೊತ್ತಂಬರಿ ಸೊಪ್ಪಿನ ರಸ ಮತ್ತು ಜೇನುತುಪ್ಪ ಹಾಕಿ 1 ಲೋಟ ನೀರಕ್ಕೆ 3 ಬೆರೆಸ್ಕೊಂಡು ಕುಡಿಬೇಕು. 1 ಲೋಟ ನೀರು, ಜೇನುತುಪ್ಪ, ಕೊತ್ತಂಬರಿ ಸೊಪ್ಪು, ಈ 3 ಕುಡಿದ್ರೆ ನಮಗೆ
ಗಂಟಲಿನ ಉರಿ ಇದ್ದರೆ ಕಡಿಮೆ ಆಗುತ್ತೆ. ಅಕಸ್ಮಾತ್ ನಮಗೆ ತುಂಬ ಏನಾದರೂ ಲೂಸ್ ಮೋಷನ್ ಆದರೆ, ಭೇದಿ ಆದರೆ ಏನು ಮಾಡಬೇಕು ಅಂತಂದರೆ, ಭೇದಿ ಆದರೆ ಟೀ ಡಿಕಾಕ್ಷನ್ನ ಕುಡಿಬೇಕಂತೆ. ಅರ್ಧ ಲೋಟ ನೀರಿನಲ್ಲಿ ಬೆಲ್ಲವನ್ನು ಒಂದು 10 ರಿಂದ 15 ನಿಮಿಷ ಕುದಿಸಿ ಕುಡಿದ್ರೆ ನಮಗೇನಾಗುತ್ತೆ, ಭೇದಿ ಕಂಟ್ರೋಲ್ ಆಗುತ್ತೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್ ಹಾಗೆಯೇ ಉಷಾಪಾನ ಅಂತ ಬೆಳಗ್ಗೆನೇ ನೀರು ಕುಡಿತೀವಲ್ವ, ನಾವು ಎದ್ದ ತಕ್ಷಣ ಎಲ್ಲರೂ ನೀರು ಕುಡಿತೀವಿ. ಅದನ್ನು ಹೇಗೆ ಕುಡಿಬೇಕು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ತಾಮ್ರದ ಪಾತ್ರೆಯಲ್ಲಿ ಹಿಂದಿನ ರಾತ್ರಿ ಕುದಿಸಿ ಆರಿಸಿದ ನೀರನ್ನು ಹಾಕಿಡಬೇಕು. ಕೆಲವೊಬ್ಬರು ತುಂಬ ಪಾಲಿಸೋರಿದ್ದಾರೆ. ಮರುದಿನ ಹಾಗೆ ಅದರ ಜೊತೆ ತುಳಸಿ ದಳಗಳನ್ನು ಹಾಕಿಟ್ರೆ ತುಂಬ ಒಳ್ಳೆಯದು. ಮರುದಿನ ಬೆಳಗ್ಗೆ 2 ಲೋಟ ನೀರನ್ನು ಕುಡಿಬೇಕು. ಹಾಗೆ ಮಲಬದ್ಧತೆ ಅಥವಾ ಹಲವಾರು ಆರೋಗ್ಯ ತೊಂದರೆಗಳಿದ್ದರೆ ಇದರಿಂದ ನಮಗೆ ಪರಿಹಾರ ಆಗುತ್ತೆ. ಅಷ್ಟು ಒಳ್ಳೆಯದು ತಾಮ್ರ ಪಾತ್ರೆಯಲ್ಲಿ ನೀರು ಕುಡಿಯೋದು. ಫ್ರೆಂಡ್ಸ್, ಇವತ್ತಿನ ಬ್ಯುಸಿ ಲೈಫಲ್ಲಿ ನಾವು ದೊಡ್ಡವರ ಹತ್ರ ಕೆಲವೊಂದು ಪಾಯಿಂಟ್ಸ್ಗಳನ್ನು, ಈ ರೀತಿ ಒಳ್ಳೆ ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಷ್ಟು ನಮಗೆ ಟೈಮ್ ಇಲ್ಲ. ಕೆಲಸದ ಮಧ್ಯದಲ್ಲಿ ಅಲ್ಲಲ್ಲಿ ಫೋನ್ಗಳನ್ನು ನೋಡ್ತಾ ಇರ್ತೀವಿ. ಆ ನೋಡೋದ್ರಲ್ಲೇ ತುಂಬ ಈ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾದ ಮಾಹಿತಿಯನ್ನು ನೋಡ್ತಾರೆ ಎಲ್ಲರೂ ಅನ್ನೋದು ನನ್ನ ಅಭಿಪ್ರಾಯ. ನೋಡಬಹುದು ಒಳ್ಳೆ ವಿಚಾರಗಳನ್ನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಂತ ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಸಮಯ ಏನಾದರೂ ನಿಮಗಿದ್ರೆ ನಿಮ್ಮ ಅಭಿಪ್ರಾಯ ಏನಾಗಿರಬಹುದು ಅಂತೇಳಿ ನನಗೆ ಕಮೆಂಟ್ ಮಾಡಿ, ನಿಮಗೆ ಸಮಯ ಇದ್ದಲ್ಲಿ. ಇಲ್ಲ ಅಂತಂದರೆ ಒಳ್ಳೆ ವಿಚಾರಗಳನ್ನು ನೀವು ನೋಡಿರ್ತೀರಲ್ಲ, ಅದನ್ನು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್.